ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸಿರುಗುಪ್ಪ ಪೌರ ಶಾಖೆ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ. ವಾರ್ತೆ ವಿವರ. ದಿನಾಂಕ 16/1/2026 ಸಾಯಂಕಾಲ 4:30 ಸುಮಾರಿಗೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಕೇಂದ್ರ ಕಚೇರಿ ಚಿತ್ರದುರ್ಗ, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕ್ ಶಾಖೆ ಇವರಿಂದ ಮಾನ್ಯ ಶ್ರೀ ತಾಲೂಕ್ ದಂಡಾಧಿಕಾರಿಗಳಿಗೆ ಮನವಿ ಪತ್ರ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿರುವ ರಾಜಕೀಯ ಮುಖಂಡರಾದ ಶ್ರೀ ರಾಜೇಗೌಡ ಇವರನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಬ್ಯಾನರ್ ಅಳವಡಿಸಿದ್ದನ್ನು ತೆರವುಗೊಳಿಸಿದ ವಿಚಾರವಾಗಿ ಶಿಡ್ಲಘಟ್ಟ ನಗರದ ನಗರಸಭಾ ಪೌರಾಯುಕ್ತ ಮಹಿಳೆಯರಾದ ಶ್ರೀಮತಿ ಅಮೃತ ಗೌಡ ಇವರಿಗೆ ರಾಜಕೀಯ ಮುಖಂಡರಾದ ಶ್ರೀ ರಾಜೇಗೌಡ ಇವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ವಿಚಾರವಾಗಿ ಇಂದು ಸಿರುಗುಪ್ಪ ನಗರದಲ್ಲಿ ಸಿರುಗುಪ್ಪ ಪೌರ ಕಾರ್ಯಾಲಯದ ಶ್ರೀ ಪೌರ ಕಾರ್ಯಾಲಯ ಕಾರ್ಯಾಯುಕ್ತರು ಮತ್ತು ತಾಲೂಕ್ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುವುದರ ಮೂಲಕ ತಮ್ಮ ಗೋಳನ್ನು ತೋಡಿಕೊಂಡರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನೂರಾರು ಜನ ಕಾರ್ಯಕರ್ತರು ಶ್ರೀ ರಾಜೇಗೌಡ ಇವರನ್ನು ತಕ್ಷಣವೇ ಬಂಧಿಸಿ ಶ್ರೀ ಅಮೃತ ಗೌಡ ಇವರಿಗೆ ಬೆದರಿಕೆ ಹಾಕಿರುವವರನ್ನು ಯಾವುದೇ ಕಾರಣಕ್ಕೆ ನಿರ್ಲಕ್ಷ್ಯ ಧೋರಣೆ ತೋರಬಾರದು, ತಕ್ಷಣವೇ ಅವರನ್ನು ಬಂಧಿಸಬೇಕು ಎಂದು ಒತ್ತಾಯಿಸುವುದರ ಮೂಲಕ ಇದೇ ಸಂದರ್ಭದಲ್ಲಿ ತಾಲೂಕಿನ ಪೌರ ನೌಕರರ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಂಗಸ್ವಾಮಿ ಅಧ್ಯಕ್ಷರು, ಶ್ರೀ ಕೆ ರಮೇಶ ಗೌರವಾಧ್ಯಕ್ಷರು, ಸಣ್ಣಪ್ಪ ಉಪಾಧ್ಯಕ್ಷರು, ವಿ ರಾಮಾಂಜನೇಯ ಖಜಾನ್ಸಿ, ಡಿ ಪಂಪಾಪತಿ ಪ್ರಧಾನ ಕಾರ್ಯದರ್ಶಿ, ಚನ್ನವೀರ ಕೆ ಸಹ ಕಾರ್ಯದರ್ಶಿ, ಶ್ರೀಮತಿ ಸ್ಥಾಯಿ ಸಮಿತಿ ಕಾರ್ಯದರ್ಶಿ ಆಗಿರತಕ್ಕಂಥ ತಿಪ್ಪಮ್ಮ ಹಾಗೂ ಇನ್ನು ಹಲವಾರು ಜನ ಪೌರ ನೌಕರರ ಕಾರ್ಯಾಲಯದ ಅಧಿಕಾರಿಗಳು ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿದರು. ರಾಜೇಗೌಡನನ್ನು ಪೌರಾಯುಕ್ತರ ಮೇಲೆ ಹಲ್ಲೆ ನಡೆಸಿದ ರಾಜೇಗೌಡನನ್ನು ರಾಜೇಗೌಡನನ್ನು ಬಂಧಿಸಿ ಏನೇ ಬರಲಿ ಎಲ್ಲಿಯವರೆಗೆ ಹೋರಾಟ ಏನೇ ಬರಲಿ ಎಲ್ಲಿಯವರೆಗೆ ಹೋರಾಟ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿರುವ ರಾಜಕೀಯ ಮುಖಂಡರಾದ ಶ್ರೀ ರಾಜೇಗೌಡ ಇವರನ್ನು ಬಂಧಿಸುವ ಕುರಿತು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಬ್ಯಾನರ್ ಅಳವಡಿಸಿದ್ದು, ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನರ್ ಅಳವಡಿಸಿದ್ದು ತೆರವುಗೊಳಿಸಿದ ವಿಚಾರವಾಗಿ ಶಿಡ್ಲಘಟ್ಟೆಯ ನಗರಸಭೆಯ ಮಹಿಳಾ ಪೌರಾಯುಕ್ತರಾದ ಶ್ರೀಮತಿ ಅಮೃತ ಗೌಡ ಇವರಿಗೆ ರಾಜಕೀಯ ಮುಖಂಡರಾದ ಶ್ರೀ ರಾಜೇಗೌಡ ಇವರು ಅವಾಚ್ಯ ಶಬ್ದಗಳಿಂದ ಏಕವಚನದಲ್ಲಿ ನಿಂದಿಸಿ ಜೀವ ಬೆದರಿಕೆ ಹಾಕಿ ಹಾಗೂ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದರಿಂದ ಸಿರುಗುಪ್ಪ ನಗರಸಭೆಯ ಪೌರ ನೌಕರರ ಸಂಘದಿಂದ ಶ್ರೀ ರಾಜೇಗೌಡ ಇವರನ್ನು ಬಂಧಿಸಲು ಆಗ್ರಹಿಸುತ್ತಾ ಮಹಿಳಾ ಪೌರಾಯುಕ್ತರಾದ ಶ್ರೀಮತಿ ಅಮೃತ ಗೌಡ ಇವರಿಗೆ ಸೂಕ್ತ ರಕ್ಷಣೆ ಒದಗಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಲು ಮಾನ್ಯರಲ್ಲಿ ಕೋರುತ್ತೇವೆ. ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಸಿರುಗುಪ್ಪ ಶಾಖೆ ಬಳ್ಳಾರಿ ಜಿಲ್ಲೆ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ, ನಾನು ತಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಸಲ್ಲಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆಂದು ತಾವು ದಯವಿಟ್ಟು ತಾಲೂಕಿನಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಕೋರುತ್ತೇನೆ. ಸಂಘದ ವತಿಯಿಂದ ಈ ಒಂದು ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯ ಮಹಿಳಾ ಪೌರಾಯುಕ್ತರಾಗಿರ್ತಕ್ಕಂಥ ಅಮೃತ ಗೌಡರನ್ನು ನಿಜವಾಗ್ಲೂ ಒಳ್ಳೆಯ ಕರ್ತವ್ಯ ನಿರ್ವಹಿಸ್ತಾರೆ. ಅಲ್ಲಿ ಜನಮೆಚ್ಚುಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಕೂಡ ಅಲ್ಲಿ ಇರ್ತಕ್ಕಂಥ ಒಬ್ಬ ರಾಜಕೀಯ ವ್ಯಕ್ತಿ ರಾಜೇಗೌಡ ಅನ್ನೋನು ತನ್ನ ಒಂದು ಬೇಳೆಕಾಳು ಬೇಯಿಸಿಕೊಳ್ಳೋಕ್ಕೋಸ್ಕರ ಇಲ್ಲದ ಸಲ್ಲದ ಆರೋಪ ಮಾಡೋದ್ರ ಮುಖಾಂತರ ಮಹಿಳಾ ಪೌರಾಯುಕ್ತೆಯನ್ನು ನಿಂದಿಸುವ ಮುಖಾಂತರ ಅವೇಶ ಶಬ್ದಗಳನ್ನು ಬಳಸೋದ್ರ ಮುಖಾಂತರ
ರಾಜಕೀಯವಾಗಿ ದೌರ್ಜನ್ಯವನ್ನು ತೋರಿಸಿರುತ್ತಾನೆ. ಅವನ ವಿರುದ್ಧ ಕಾನೂನು ಕ್ರಮ ತಗೊಂಡು ತಕ್ಷಣವೇ ಅವನ್ನ ಬಂಧಿಸಬೇಕು. ಅಂತ ವ್ಯಕ್ತಿಗಳು ಎಲ್ಲೇ ಇರಲಿ, ಪೌರಾಯುಕ್ತರ ಮೇಲೆ ಹಲ್ಲೆ ನಡೆಸ್ತಕ್ಕಂಥ ಪ್ರತಿಯೊಬ್ಬರನ್ನ ತಕ್ಷಣವೇ ಬಂಧಿಸಬೇಕಂತೇಳಿ ಈ ಮೂಲಕ ಮಾನ್ಯ ತಹಸೀಲ್ದಾರರಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ಎಲ್ಲ ರಾಜಕೀಯ ಮುಖಂಡರಲ್ಲಿ ಮನವಿ ಮಾಡುತ್ತಾ ಇಂಥ ಕೆಟ್ಟ ಕೃತ್ಯಗಳನ್ನು ನಡೆಯದಂತೆ ಪ್ರತಿಯೊಬ್ಬ ಹಿರಿಯ ನಾಗರಿಕರು, ನಮ್ಮ ಸಿರುಗುಪ್ಪದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಪ್ರತಿಯೊಬ್ಬ ಅಧಿಕಾರಿಯಲ್ಲಿ ಸಹಾಯ ಸಹಕಾರ ಪಡೆದು ತನುಮನಧನದೊಂದಿಗೆ ಎಲ್ಲರೂ ಚೆನ್ನಾಗಿರ್ಬೇಕಂತ ತಿಳಿಯುತ್ತಾ ಈ ಒಂದು ಹೋರಾಟಕ್ಕೆ ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ಇಂಥ ಭ್ರಷ್ಟ ನೌಕರರನ್ನು ಬಂಧಿಸಬೇಕನ್ನೋದ್ರ ಜೊತೆಗೆ ಆ ಒಂದು ಮಹಿಳಾ ಪೌರಾಯುಕ್ತೆಗೆ ರಕ್ಷಣೆ ಕೊಡಬೇಕಂತ ಕೇಳುತ್ತಾ ತಮ್ಮೆಲ್ಲರಲ್ಲಿ ಮನವಿ ಮಾಡುತ್ತಾ ನನ್ನ ಸರ್, ಈಗ ಪೌರ ಕಾರ್ಮಿಕರ ಒಂದು ಅವಾಚ್ಯ ಶಬ್ದಗಳಿಂದ ಮಾತಾಡಿರ್ತಕ್ಕಂಥದ್ದು ಕೇಳಿ ಬಂತು. ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ಳಾರ್ದಂತನೇ ಇದು ಮಾಡಿದ್ದಾರೆ ಹೇಗೆ? ಅದೇ ಸರ್, ಮೊನ್ನೆ ದಿನ ಶಿಡ್ಲಘಟ್ಟದ ನಗರಸಭೆ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಭಾಳ ಖೇದಕರವಾದಂಥ ವಿಚಾರ. ಅಲ್ಲಿ ಯಾವುದೇ ಅನುಮತಿನೇ ಪಡಲಾರ್ದೇ ನಗರಸಭೆಯಿಂದ ಅನುಮತಿ ಪಡಲಾರ್ದೇ ಅಳವಡಿಸಿದಂಥ ಬ್ಯಾನರ್ ಅಂತೆ ಅದು. ಪೌರಾಯುಕ್ತರನ್ನೇ ಖುದ್ದಾಗಿ ಅವರು ಆಡಿಯೋದಲ್ಲೇ ಮಾತಾಡ್ತಾರೆ ಆ ರಾಜೀವ್ ಗೌಡನವ್ರ ಜೊತೆಗೇನೆ. ಆ ಒಂದು ಪರವಾನಗಿ ಇಲ್ದೇ ಹಾಕಿರ್ತಕ್ಕಂಥ ಬ್ಯಾನರ್ನ ತೆರವುಗೊಳಿಸ್ತಕ್ಕಂಥದ್ದು ನಮ್ಮ ಡ್ಯೂಟಿ. ಅದು ಆ ಡ್ಯೂಟಿ ಪ್ರಕಾರನೇ ನಗರಸಭೆ ಪೌರಾಯುಕ್ತರು ಹೇಳ್ತಾರೆ. ಆದರೂ ಕೂಡ ಅದನ್ನು ಕೇಳಿಸ್ಕೊಳ್ಳಾರ್ದೇ ತಮ್ಮ ದರ್ಪದಿಂದ ವರ್ತನೆ ಮಾಡಿ ಆ ಅಧಿಕಾರಿಗೂ ಏಕವಚನದಲ್ಲಿ ಮಾತಾಡಿದ್ದಾರೆ. ಮತ್ತು ತೆರವುಗೊಳಿಸಿರ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರಿಗೆ ಕೂಡ ಕೆಟ್ಟದಾಗಿ ಮಾತಾಡಿದ್ದಾರೆ ಭಾಳ. ಇಂಥ ನಾಗರಿಕ ಸಮಾಜದಲ್ಲಿ ಅಂತ ಅವಾಚ್ಯವಾಗಿ ಮಾತಾಡ್ತಕ್ಕಂಥ ಇವ್ರನ್ನ ಎಲ್ಲರಿಗೂ ಖಂಡಿಸ್ಬೇಕು. ಅಷ್ಟು ನಿಯತ್ತಾಗಿದ್ರೆ, ಅಷ್ಟೊಂದು ಇದಿದ್ರೆ ಇವತ್ತು ಇರಬೇಕಿತ್ತು. ಅಪ್ಸ್ಕೊಂಡಾಗಿ ಯಾಕೆ ಹೋಗ್ಬೇಕು, ತಲೆಮರೆಸ್ಕೊಂಡು ಯಾಕೆ ಹೋಗ್ಬೇಕು? ಇವತ್ತು ಕಾನೂನು ಪ್ರಕಾರ ಹೋರಾಟ ಮಾಡ್ಬೇಕು ನಿಂತ್ಕೊಂಡು. ಅಂಥದ್ದು ಇವತ್ತು ತಲೆಮರೆಸ್ಕೊಂಡಿದ್ದಾರೆ. ಅಂಥವ್ರನ್ನ ಹೇಳಿ ಯಾರು ಆ ರಾಜೀವ್ ಗೌಡನವರು ಅಂಥವ್ರನ್ನ ಮೊದಲೇ ಬಂಧಿಸಬೇಕು. ಈ ನಿಟ್ಟಿನಲ್ಲಿ ನೋಡಿದ್ರೆ ಆ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಕೂಡ ಇವತ್ತು ಏನಂತಂದ್ರೆ ಕ್ರಮ ಕೈಗೊಳ್ಳಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಅಥವಾ ವಿಫಲರಾಗಿದ್ದಾರೆ ಅಂತ ನಾನು ಇವತ್ತಿನ ದಿನ ಹೇಳ್ತೀನಿ. ಯಾವತ್ತೂ ಕೂಡ ಮಹಿಳಾ ಅಧಿಕಾರಿಗೆ ಮಹಿಳೆಯರ ಜೊತೆಗೆ ಮಾತಾಡ್ಬೇಕಾದ್ರೆ ಕೂಡ ಒಂದು ಚೌಕಟ್ಟಿನಲ್ಲಿ ಮಾತಾಡಬೇಕು. ಅದು ಮತ್ತೆ ಸರ್ಕಾರಿ ನೌಕರರ ಜೊತೆಗೆ ಮಾತಾಡ್ಬೇಕಾದ್ರೆ ಸೌಜನ್ಯದ ಆಯ್ತು ಒಂದು ಕಾನೂನು ಚೌಕಟ್ಟಲ್ಲೇ ಮಾತಾಡಬೇಕಾಗುತ್ತೆ. ಅದೆಲ್ಲನೂ ಮೀರಿ ಕೂಡ ಮಾತಾಡಿರ್ತಕ್ಕಂಥ ಅವರು ಮತ್ತೆ ಅದ್ರ ಜೊತೆಗೇನೆ ದೊಂಬಿ ಎಬ್ಸ್ತಕ್ಕಂಥ ಮಾತು ಕೂಡ ಆಡಿದ್ದಾರೆ ಅವರು. ನೀವೇನಾದ್ರು ಆತರ ಮಾಡಿರಿ ಅಂತಂದ್ರೆ ನಾವು ಬಂದು ನಿಮ್ಮ ಕಚೇರಿಗೆ ಬೆಂಕಿ ಹಚ್ತೀವಿ, ದಾಖಲೆಗಳು ಸುಡ್ತೀವಿ, ನಿಮ್ನೆಲ್ಲ ಸುಟ್ಟಾಕ್ತಿವಿ, ಚಪ್ಪಲಿಂದ ಬಡಿತೀವಿ ಅಂತ ಹಿಂಗೆಲ್ಲ ಕೆಟ್ಟದಾಗಿ ಮಾತಾಡಿದ್ದಾರೆ. ಇದು ಯಾವತ್ತೂ ಕೂಡ ಅದನ್ನ ಕಂಡತಕ್ಕಂಥ ವಿಚಾರ. ಇಂಥ ದುಷ್ಟರಿಗೆ ಶಿಕ್ಷೆ ಆಗಲೇಬೇಕು, ಅವ್ರ ಬಂಧನ ಬೇಗ ಆಗಲೇಬೇಕು. ಆ ಕಾರಣಕ್ಕಾಗಿ ನಮ್ಮೆಲ್ಲ ಪೌರ ನೌಕರ ಸೇವಕ ಸಂಘದವರಿದ್ದೀವಿ. ಎಲ್ಲರೂ ಕೂಡ ಇವತ್ತು ದಿನ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದೀವಿ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಹೋದ್ಯೋಗಿ ಪೌರಾಯುಕ್ತರವರು ಹಂಗಿದ ನಮ್ಮ ಇಲಾಖೆಯಲ್ಲಿ ಯಾರಿಗೆ ಅನ್ಯಾಯ ಆದ್ರೂ ನಮ್ಗೆ ಅನ್ಯಾಯ ಆದಂಗೆ ಅದು ನಮ್ಮೆಲ್ಲರಿಗೆ ಅಂದಂಗೆ ಅದು. ನಮ್ಮಲ್ಲಿ ನಮ್ಮ ಒಂದು ನಗರಸಭೆಯಲ್ಲಿ ಕೆಲಸ ಮಾಡ್ತಿದ್ವಿ. ಪೌರಾಯುಕ್ತರಿಂದ ಹಿಡ್ಕೊಂಡು ಪೌರ ಕಾರ್ಮಿಕರವರೆಗೆ ಎಲ್ಲಾ ಸ್ತರದ ಅಧಿಕಾರಿಗಳಿಗೆ ಆ ಮಾತುಗಳು ಅಂದಂಗೆನೆ. ಅದಕ್ಕಾಗಿ ನಮ್ಮ ಸ್ವಾಭಿಮಾನದಿಂದ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಮುಕ್ತವಾಗಿ ಸರ್ಕಾರಿ ಚೌಕಟ್ಟಲ್ಲಿ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಇಲ್ಲಿ ಗುಂಡಾ ವ್ಯವಸ್ಥೆ ಇಲ್ಲ. ನಮ್ಮದು ಪ್ರಜಾಪ್ರಭುತ್ವ ರಾಜ್ಯ. ಹಂಗಾಗಿ ಇಲ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿ ಅವಕಾಶ ಇರುತ್ತೆ, ಎಲ್ಲರಿಗೂ ಕೂಡ ಆತ್ಮಗೌರವ ಇರುತ್ತೆ. ಯಾರೇ ಒಂದಿಗೆ ಮಾತಾಡಿದ್ರು ಕೂಡ ಆತ್ಮಗೌರವದಿಂದನೇ ಮಾತಾಡಬೇಕು. ಹಾಗಾಗಿ ಅವತ್ತು ಅವ್ರು ಮಾತಾಡಿದ್ದು ಬಹಳ ಖಂಡನೀಯ. ಮಾತಾಡಬೇಕು. ಹಾಗಾಗಿ ಅವತ್ತು ಅವ್ರು ಮಾತಾಡಿದ್ದು ಬಹಳ ಖಂಡನೀಯ. ಗುರುಸ್ವಾಮಿ ಸಿರುಗುಪ್ಪ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್